ನಮಸ್ಕಾರ ಸ್ನೇಹಿತರೆ, ಸಕಲೇಶ್ಪುರದಲ್ಲಿದ್ದೀನಿ. ಸಕಲೇಶ್ಪುರದಲ್ಲಿ ಟೌನ್ ಸ್ಕ್ವೇರ್ ಅಂದ್ಬಿಟ್ಟು ಹೊಸದಾಗಿ ಒಂದು ಕೆಫೆ ಓಪನ್ ಆಗಿದೆ ಅಂತೆ. ಅಲ್ಲಿ ಹೋಗ್ಬಿಟ್ಟು ನೋಡುವ. ಇದು ಯಾವುದೇ ಪೇಯ್ಡ್ ಪ್ರಮೋಷನ್ ಏನಲ್ಲ. ನನಗೆ ಇಷ್ಟ ಆಗಿದ್ದ ಕಡೆ ಹೋಗ್ತೀನಿ, ತಿಂತೀನಿ, ದುಡ್ಡು ಅಮೌಂಟ್ ಪೇ ಮಾಡ್ತೀನಿ. ನನಗಿಷ್ಟ ಆದರೆ ಒಳ್ಳೆ ಅಭಿಪ್ರಾಯ ಹೇಳ್ತೀನಿ, ಇಲ್ಲ ಅಂದರೆ ಚೆನ್ನಾಗಿಲ್ಲ ಅಂತ ಅಭಿಪ್ರಾಯ ಹೇಳ್ತೀನಿ. ಚೆನ್ನಾಗಿದೆ, ಒಳ್ಳೆ ಒಂದು ಸಾಂಗಲ್ಲಿ ಹಾಕಿದ್ದಾರೆ. ಸೂಪರ್ ಆಗಿದೆ ಆಯಿತಾ ಸಾಂಗ್ಸ್ ಅಂತೂ. ಮೆನು ಕಾರ್ಡ್ ನೋಡಿ. ಜ್ಯೂಸ್ ಐಟಮ್ಗಳು ಕೂಡ ಇದೆ. ಆರ್ಡರ್ ಮಾಡಿದ್ದು ಬಂದಿದ್ದು ಜಿಂಗರ್ ಚಿಕನ್ ಅಂತ. ಒಂದು 3 ಚಿಕನ್ ಇದೆ, ಅದರೊಟ್ಟಿಗೆ ಒಂದು ಪ್ಯಾಕೆಟ್ ಕೆಚಪ್ ಕೊಟ್ಟಿದ್ದಾರೆ. ಚಿಕನ್ ಓಕೆ, ಸ್ವಲ್ಪ ಕ್ರಿಸ್ಪಿಯಾಗಿ ಚೆನ್ನಾಗಿದೆ. ಇದೇನಪ್ಪ ಬಾಕ್ಸಲ್ಲಿ ಈ ಥರ ಕೊಡ್ತಿದ್ದಾರೆ. ಮಮೋಸ್. ಲೆಗ್ ಪೀಸ್ ಇದೆ. ಲೆಗ್ ಪೀಸ್ ನೋಡೋಣ, ಇದು ನೋಡೋಣ ಆಯಿತಾ ಟೇಸ್ಟು ಯಾವ ಥರ ಇದೆ ಅಂತ. ಸಲಾಡು, ಸ್ವಲ್ಪ ಮಯೋನೈಸು ಮಿಕ್ಸ್ ಮಾಡಿ ಸ್ಪೈಸಿ ಅಷ್ಟೇನಿಲ್ಲ, ಪರವಾಗಿಲ್ಲ, ಚೆನ್ನಾಗಿ ಬೆಂದಿದೆ. ನನ್ನೊಟ್ಟಿಗಿರೋರು ತಿನ್ನಲಿ, ನಾನು ಸ್ಟಾರ್ಟ್ ಮಾಡ್ತಾ ಇದ್ದರೆ ಮುಗಿಯಲ್ಲ. ಬರೋಲ್ಲ, ಒಳ್ಳೆ ಟೇಸ್ಟ್ ಅಂತಲೇ ಹೇಳ್ಬೋದು. ಸಲಾಡ್ ಸ್ವಲ್ಪ ಜಾಸ್ತಿ ಕೊಟ್ಟಿದ್ರೆ ಚೆನ್ನಾಗಿರುತ್ತೆ. ನಮ್ಮದೊಂದು ಸಂಪ್ರದಾಯ ಇದೆ, ಅದರ ಪ್ರಕಾರ ಬಿಲ್ ತೋರಿಸ್ಬೇಕಲ್ಲ, ಎಷ್ಟು ಬಿಲ್ ಆಯಿತು ಅಂತ ನೋಡಿ. ಚಿಕನ್ ಮಮ್ಮೂಸಿಗೆ 149 ರೂಪಾಯಿ, ಚಾಕ್ಲೇಟ್ ಐಸ್ ಕ್ರೀಮ್ ಅದಕ್ಕೆ ಅಲ್ಲ, ಇದು ಜ್ಯೂಸ್ ಆಯಿತಾ 90 ರೂಪಾಯಿ ಇದೆ. ಇಂಥ ಜಿಂಗರ್ ಚಿಕನಿಗೆ 159 ರೂಪಾಯಿ, ಮೂಸಂಬಿಗೆ 70 ರೂಪಾಯಿ, ಮಿಂಟ್ ಲೆಮನಿಗೆ 55 ರೂಪಾಯಿ, ಮತ್ತು ಫ್ರೆಂಚ್ ಫ್ರೈಗೆ 49 ರೂಪಾಯಿ, ಗ್ರೀನ್ ಚಿಲ್ಲಿ ಬಾರ್ಬಿಕ್ಯೂಗೆ 279 ರೂಪಾಯಿ ಕೊಟ್ಟಿದ್ದಾರೆ, ಮತ್ತು ವಾಟರ್ ಬಾಟ್ಲ್ 19 ರೂಪಾಯಿ. ಟೋಟಲ್ ಟ್ಯಾಕ್ಸ್ ಎಲ್ಲ ಸೇರಿಸಿ 1091 ರೂಪಾಯಿ ಆಗಿದೆ. ಓಕೆ, ಫುಡ್ ಅಂತೂ ಚೆನ್ನಾಗಿತ್ತು. ಒಂದ್ಸರಿ ಟ್ರೈ ಮಾಡಿ ನೋಡಿ. ಒಂದು ಒಳ್ಳೆ ಪ್ಲೇಸಲ್ಲಿ, ಒಳ್ಳೆ ಒಂದು ಲೊಕೇಶನಲ್ಲಿ, ಒಳ್ಳೆ ಪ್ರೈಸಲ್ಲಿ ಫುಡ್ ಕೊಡ್ತಾಯಿದ್ರೆ ಒಂದ್ಸಲ ಟ್ರೈ ಮಾಡಿ ನೋಡಿ. ನಿಮ್ಮ ಅಭಿಪ್ರಾಯನ ಕಮೆಂಟಲ್ಲಿ ತಿಳಿಸಿ. ಇದಕ್ಕಿಂತ ಮುಂಚೆ ಯಾರಾದರೂ ವಿಸಿಟ್ ಮಾಡಿದರೆ. ಓಕೆ, ಬಾಯ್. ನೋಡೋಣ, ನೆಕ್ಸ್ಟ್ ಒಂದು ಲೊಕೇಶನಲ್ಲಿ ಸಿಗುವ.